ದರ್ಪಕ್ಕೆ ದೌರ್ಜನ್ಯಕ್ಕೆ ಬೆಲೆ ಕೊಡೋ ಕಾಲ ಒಂದು ಕಾಲ ಇತ್ತು, ಮುಗಿದೋಯ್ತದು. ಹಳ್ಳಿಗಳಲ್ಲಿ ನಾವೇ ಸರಿ, ನಾವೇ ದೊಡ್ಡವರು ಅಂತ ಎದುರಿಸಿದ್ರು ಎಲ್ರು. ನಾನು ಹೇಳ್ದಂಗೆ ಕೇಳಬೇಕು ನೀವು ಅಂತ. ಇವತ್ತು ಅವೆಲ್ಲ ನಡೆಯೋದಿಲ್ಲ. ಪ್ರೀತಿಗೆ ಬೆಲೆ. ಬಿಗ್ ಬಾಸ್ಗೆ ಹನುಮಂತುಗೆ 5 ಕೋಟಿ ಮೇಲೆ ಓಟ್ ಬಂದದೆ. ಜಾತಿಯಿಂದ ಬಂದು ಓಟ್ ಅಲ್ಲ, ಅದು ಪ್ರೀತಿಗೆ ಬಂದು ಓಟು. ಹನುಮಂತು ಅವ್ರ ಜಾತಿ ಲೆಕ್ಕ ಹಾಕಿದ್ರೆ 10 ಲಕ್ಷ ಓಟ್ ಸಿಗೋದು ಕಷ್ಟ. ಆದ್ರೆ ಹನುಮಂತನ ಪ್ರೀತಿ 5 ಕೋಟಿ ಮೀರಿದೆ. ಅದಕ್ಕೆ ನಾವು ಈ ಜಗತ್ತಲ್ಲೇನಾದ್ರೂ ಗಳಿಸಿದ್ರೆ ಪ್ರೀತಿಯಿಂದ ಗಳಿಸ್ಬೇಕು, ಪ್ರೀತಿಯಿಂದ ಜನ ಸಂಪಾದಿಸ್ಬೇಕು. ಆಗ ಮಾತ್ರ ಅದು ಉಳ್ಕೊಳ್ಳಿಕ್ಕೆ ಸಾಧ್ಯ. ಎಲ್ಲ ಬಿಟ್ಬಿಡೋಣ. ಸಿಟ್ಟು, ದೌಲತ್ತು, ದೌರ್ಜನ್ಯ, ನನ್ನ ಜಾತಿ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ ಬಿಟ್ಟು ಪ್ರೀತಿಯೇ ಶ್ರೇಷ್ಠ ಅಂದ್ರೆ 5 ಕೋಟಿ ಮತ ಖಂಡಿತ ಬರ್ತದೆ. ಅಲ್ಲ, ಸೌಂದರ್ಯ ಗೌರವಿಸ್ಬೇಕಾ, ಸಾಧನೆ ಗೌರವಿಸ್ಬೇಕಾ? ನಾವು ಮೊನಾಲಿಸನ್ ಸೌಂದರ್ಯ 3 ವರ್ಷ ಇದ್ದದೋ 4 ವರ್ಷ ಇದ್ದದೋ ಗೊತ್ತಿಲ್ಲ ನನಗೆ. ಆ ಹೆಣ್ಮಗಳದೇನು ತಪ್ಪಿಲ್ಲ. ಈಗ ಚಂದ ಆದೆ, ನಾಳೆ ಹೋಯ್ತದೆ. ಆದ್ರೆ ನಮ್ಮ ಚೈತ್ರ ಮಾಡಿರೋ ಸಾಧನೆ ಆಚಂದ್ರಾರ್ಕವಾಗಿ. ನರಸೀಪುರದವ್ರು ನಮ್ಮ ಮಗಳು ಅಂತಾರೆ, ಕರುನಾಡವರು ನಮ್ಮ ಹೆಣ್ಮಗಳು, ನಮ್ಮನೆ ಮಗಳವಳು. ಗೆದ್ಲಲ್ಲ ನೋಡು ಖೋಖೋದಲ್ಲಿ. ಆ ಮಗು ಮೊನ್ನೆ ಹೇಳ್ತಾ ಇತ್ತು, ನಾನು ಯಾವುದು ಸ್ವಾಮಿ ಯಾವುದು ಮೆಡಿಸಿನ್ ತಗತ್ತಿಲ್ಲ, ನಾನು ಯಾವುದು ಫುಡ್ಗಳು ಯೂಸ್ ಮಾಡ್ತಾ ಇಲ್ಲ, ಹುಚ್ಚಳ ಚಟ್ನಿ, ರೊಟ್ಟಿ ತಿಂದೆ, ಮುದ್ದೆ ತಿಂದೆ, ನನ್ನ ಮನೆ, ನನ್ನ ಪ್ರಕೃತಿ, ನನ್ನ ತಂದೆ ತಾಯಿ, ನನ್ನವರೆಲ್ಲರ ಒಡನಾಟ ಇತ್ತು, ನನ್ನ ಗುರುಗಳ ಆಶೀರ್ವಾದ ಇತ್ತು, ಶ್ರಮಪಟ್ಟೆ, ಸಾಧನೆ ಮಾಡಿದೆ, ಅದಕ್ಕಿವತ್ತು ನಾನು ಇದು ಗೆಲ್ಲಿಕ್ಕೆ ಸಾಧ್ಯ ಆಯಿತು. ಆ ಮಗು ಹೇಳ್ತಾ ಇದೆ. ಅದಕ್ಕೆ ನಾವು ಯಾವುದಕ್ಕೆ ಗೌರವಿಸ್ಬೇಕ್ರಿ? ಸಾಧನೆಗ್ರಿ, ಸಾಧನೆ. ಕಾರಣ ಸೌಂದರ್ಯವನ್ನ ನೋಡಬೇಡ ಅಂತ ನನ್ನ ಮಾತನಾಡ್ತಾ ಅಲ್ಲ. ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ, ಒಂದು ಮಾಯ ಎಂಬರು ಒಂದು ಮಾಯೆಯಲ್ಲ. ಮಣ್ಣು ಮಾಯ ಎಂಬರು ಮಣ್ಣು ಮಾಯೆಯಲ್ಲ, ಮನದೊಳಗಿನ ಆಸೆಯೇ ಮಾಯ ಕಾಣ ಗುಹೇಶ್ವರ. ನೋಡಿ, ಹೆಣ್ಣು ಒಂದು ಮಣ್ಣು ಮಾಯೆ ಅಂತಾರೆ. ಅವಲ್ಲ ಮಾಯೆ. ರಸ್ತೆ ಪಕ್ಕ ಒಂದು ಒಳ್ಳೆ ಸೈಟ್ ಅದೇ, ಬಾಬಾ ತಕೋ ನನ್ನ ಅಂತ ಕರೀತಾ, ಅದು ನನ್ನ ಮನ್ಸು ಹೇಳ್ತು ತಕೋ ಅಂತ. ಚಿನ್ನ 7,500 ಆಗದೆ, ಮುಂದೋರ್ಸ್ಕೊ 9,000 ಆಗೋಯ್ತದೆ. ಈಗಲೇ 1/4 kg ಮಾಡಿಸಿ ಇಟ್ಬಿಡ್ಬೇಕು ಅಂತ ಮನ್ಸು ಹೇಳ್ತು. ಅಂಗಡಿಯವ್ರಿಗೆ ಹೋಗ್ಲಿಲ್ಲ ನಮ್ಮನ್ನ. ಹೆಣ್ಣು ಮಾಯೆ ಎಂಬರು, ಹೆಣ್ಣು ಮಾಯೆ. ನೋಡಿ, ಕುಂಭಮೇಳ ನಡೀತಾ ಇದೆ. 144 ವರ್ಷಕ್ಕೊಂದ್ಸಲ ಅಂತೆ ಮಹಾಕುಂಭಮೇಳ. ನಾಗಾ ಸಾಧುಗಳು, ಅಘೋರಿಗಳು, ಶರಣರು, ಬಹಳ ಜನ, 40 ಕೋಟಿ ಜನ ಭೇಟಿ ಕೊಡ್ತಾರೆ ಅಂತ ನಂಬಿಕೆ. ಓದೋರು ಸ್ನಾನ ಮಾಡ್ತಿಲ್ಲ, ಅಲ್ಲಿ ಸಾಧು ಶರಣರು ನೋಡ್ತಾ ಇಲ್ಲ, ಅಲ್ಲಿ ದೇವ್ರ ಸೇವೆ ಮಾಡ್ತಾ ಇಲ್ಲ. ರುದ್ರಾಕ್ಷಿ ಮಾರೋ ಹೆಣ್ಣು ನೋಡ್ತಾ ಕೂತವ್ರೆ ಎಲ್ಲರೂ ಮೊನಾಲಿಸಿಂದ. ಏನು ಚೆನ್ನಾಗದ ಹೆಣ್ಮಗ, ಏನು ಚೆನ್ನಾಗದ ಹೆಣ್ಮಗ ಅಂತ. ಏನು ನೋಡ್ಬೇಕು ಅದು ನೋಡಿದ್ ಬಿಟ್ಬಿಟ್ಟು ಮೊಬೈಲ್ ಫೋಟೋ ಹೊಡ್ಕೊಬರೋಕೆ ಹೊಂಟೋಗ್ಬಿಟ್ಟಿವಿ ಎಲ್ಲರೂ ನಾವು. ಅದಕ್ಕೆ ಮಾಯೆ ಅಂತಿದ್ರೆ ಅದು ನನ್ನ ಮನಸ್ಸಷ್ಟೇ. ಮನಸ್ಸು ಎಳೀತದೆ ಅದನ್ನು, ಅದು ಬೇಕು ನಿನಗೆ ಅಂತ. ಕಣ್ಣು ಕಾಮಿಸ್ತದೆ, ನಾಲಿಗೆ ಅಬದ್ಧ ಮಾತಾಡ್ತದೆ. ಅದರಿಂದ ಯಾವುದು ಇವ್ಯಾವ ಮಾಯೆ ಅಲ್ಲ, ಮನದೊಳಗಿನ ಆಸೆಯೇ ಮಾಯ ಕಾಣ ಗುಹೇಶ್ವರ. ಎಷ್ಟು ಚಂದದ ಮಾತು ಬಂಧುಗಳೇ. ಅದಕ್ಕೆ ನಾವಿನ್ನೇನೂ ಇಲ್ಲ, ನಾವು ಸಂತೋಷವಾಗಿರಬೇಕು ಅಂದರೆ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಸಾಕು, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಸಾಕು. ಆನಂದವಾಗಿರೋಣ, ಚಂದವಾಗಿರೋಣ. ಹೆಣ್ಣಿಲ್ಲದವರಿಗೆ ಪುಣ್ಯವೇ ಇಲ್ಲ, ಹೆಣ್ಣು ಜಗದ ಕಣ್ಣು ಕಾಣುವ. ಹೆಣ್ಣಿಲ್ಲದವರಿಗೆ ಪುಣ್ಯವೇ ಇಲ್ಲ, ಹೆಣ್ಣು ಜಗದ ಕಣ್ಣು ಕಾಣುವ. ಹೆಣ್ಣು ಹುಟ್ಟಿತೆಂದು ಕಣ್ಣೀರ ಇಡಬೇಡ, ಗಂಡು ಹುಟ್ಟಿತೆಂದು ಗತ್ತಿನಿಂದ ತಿರುಗಬೇಡ. ಹೆಣ್ಣು ಹುಟ್ಟಿತೆಂದು ಕಣ್ಣೀರ ಇಡಬೇಡ, ಗಂಡು ಹುಟ್ಟಿತೆಂದು ಗತ್ತಿನಿಂದ ತಿರುಗಬೇಡ. ಹೆಣ್ಣು ಇರಲವ್ವ ಮನೆಗೊಂದು ಹೆಣ್ಣಿರಬೇಕವ್ವ, ಹೆಣ್ಣು ಇರಲವ್ವ ಮನೆಗೊಂದು ಹೆಣ್ಣಿರಬೇಕವ್ವ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.